ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುಟ್ಟಣ್ಣ ಕಣಗಾಲ್ ಅವರು ಇವರಿಬ್ರು 3 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಇಟ್ಕೊಂಡು ಮೊದಲನೇ ಡೈರೆಕ್ಟ್ ಮಾಡಿರೋ ಸಿನಿಮಾ 1969 ಅಲ್ಲಿ ರಿಲೀಸ್ ಆಗಿರೋ ಮಲ್ಲಮ್ಮನ ಪವಾಡ ಅನ್ನೋ ಸಿನಿಮಾ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುಟ್ಟಣ್ಣ ಕಣಗಾಲ್ ಅವರು ಕಾಂಬೋ ನಲ್ಲಿ ಬಂದಿರೋ ಎರಡನೇ ಸಿನಿಮಾ 1970 ನಲ್ಲಿ ರಿಲೀಸ್ ಆಗಿರೋ ಕರುಳಿನ ಅನ್ನೋ ಸಿನಿಮಾ. ಪುಟ್ಟಣ್ಣ ಕಣಗಾಲ್ ಅವ್ರ ಸ್ವಭಾವ ಡಾಮಿನೇಟಿಂಗ್ ಆಗಿರುತ್ತೆ. ಈ 2 ಸಿನಿಮಾನಲ್ಲಿ ಕೆಲಸ ಮಾಡುವಾಗ ಅವ್ರ ರಿಲೇಶನ್ಶಿಪ್ ಅಷ್ಟು ಸ್ಮೂತ್ ಆಗಿರಲ್ಲ. 1971 ನಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು 3 ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಾರೆ. ಶರಪಂಜರ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ತಮಿಳಲ್ಲಿ ಸುಡರಂ ಸೂರಾವಳಿಯಂ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಸಾಕ್ಷಾತ್ಕಾರ ಅನ್ನೋ ಒಂದು ಸಿನಿಮಾನ ಮಾಡಿರ್ತಾರೆ. ಸಾಕ್ಷಾತ್ಕಾರ ಶೂಟಿಂಗ್ ಟೈಮ್ ಅಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಡೆಸ್ಕೊಳ್ಳೋ ವಿಧ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಅಣ್ಣ ಅವ್ರ ಸ್ವಭಾವ ಎಲ್ರಿಗೂ ಗೊತ್ತು, ಸಾಫ್ಟ್ ಪರ್ಸನ್. ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಏನ್ ಬೇಕು ಅಂತ ಅಣ್ಣ ಅವ್ರ ಹತ್ರ ಹೇಳ್ತಾ ಇಲ್ಲ, ಟೇಕ್ಸ್ ಮಾತ್ರ ತಗೊಂತಾನೆ ಇದ್ದಾರೆ, ಯಾವ್ದನ್ನು ಓಕೆ ಮಾಡ್ತಾ ಇಲ್ಲ. ಆ ಒಂದು ವಿಷಯದಿಂದ ಅಣ್ಣ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಅದು ಮಾತ್ರ ಅಲ್ಲ, ಸಾಕ್ಷಾತ್ಕಾರ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾನೂ ಆಗಿರಲ್ಲ. ಇವರಿಬ್ಬರು ಕೆಲಸ ಮಾಡೋ ಕೊನೆಯ ಸಿನಿಮಾ ಆಗಿರುತ್ತೆ.